ಯಾರಿಗಾರ ಕೊಡ್ಲಿ, ಅಲ್ಪಸಂಖ್ಯಾತರಿಗೆ ಐತಲ್ಲ ಮಂಡಕ್ಕಿ ಬಟ್ಟೆಗಾರ ಕೊಡ್ಲಿ, ಕೂಲಿ ಕೆಲಸ ಮಾಡೋನ್ ಕೊಡ್ಲಿ, ಅಲ್ಪಸಂಖ್ಯಾತರಿಗೆ ಕೊಡ್ಲಿ. ಏಕವಚನದಲ್ಲಿ ಮಾತಾಡಿದ್ದು ತಪ್ಪು. ಯಾಕಂದ್ರೆ ಆಯ್ತಲ್ಲ ಜಮೀರ್ ಅಹಮದ್ ಖಾನ್ ಅಂದ್ರೆ ಮುಸ್ಲಿಂ ಸಮಾಜದ ನಾಯಕರವರು. ಇಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ. ಏನ್ ಸರ್, ಈ ರಿಂಗ್ ರೋಡ್ ಬಿಟ್ರೆ ಮತ್ತೆ ಏನಿಲ್ಲ. ಅಲ್ಪಸಂಖ್ಯಾತರಿಗೆ ಕೊಡ್ಲಿ, ಒಂದು ಅವಕಾಶ ಕೊಡ್ಲಿ. ಅವರು ಮುಸ್ಲಿಮ್ಸ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾವೈತಲ್ಲ ಬೇರೆ ಪಾರ್ಟಿ ಕೆಲಸ ಮಾಡ್ತೀವಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನು ಈ ಚುನಾವಣೆ ಕಾವು ಸಾಕಷ್ಟು ರಂಗೇರಿರ್ತಕ್ಕಂಥದ್ದು. ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕಂತೇಳಿ ಒಂದು ಕಡೆ ಲಾಬಿ ನಡೆಸಿದರೆ, ಇನ್ನೊಂದು ಕಡೆ ಸಚಿವ ಮಲ್ಲಿಕಾರ್ಜುನ ಅವ್ರ ಮಗನಿಗೆ ಟಿಕೆಟ್ ಕೊಡಬೇಕಂತೇಳಿ ಇನ್ನೊಂದು ಕಡೆ ಲಾಬಿ ನಡೆಸ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಅಲ್ಪಸಂಖ್ಯಾತರ ನಾಯಕರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಸೈಯದ್ ಫತೇಶ್ ಶಾ. ಸರ್, ಹೇಗೆ ನಡೀತಾ ಇದೆ ಸರ್ ಈ ಬಾರಿ ಎಲೆಕ್ಷನು? ಸರ್, ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಚೆನ್ನಾಗೈತಿ. ಯಾಕಂದರೆ 80,000 ಓಟ್ ಅದಾವು. ಯಾಕಂದರೆ ಅಜ್ಜಾರ ಆಯ್ತಲ್ಲ ಈ ಸರಿ ಲಾಸ್ಟ್ ನಮ್ಮದು ಎಲೆಕ್ಷನ್ ಅಂತ ಹೇಳಿದ್ರಂತೆ. ಈಗ ಐತಲ್ಲ ಕೊಟ್ಟರೆ ಐತಲ್ಲ ಮಲ್ಲಣ್ಣ ಐತಲ್ಲ ಕೊಟ್ಟರೆ ಐತಲ್ಲ ಕೊಡಿಸಿ ಕೆಲಸ ಮಾಡಿಸಿದ್ರೆ ಚೆನ್ನಾಗೈತಿ. ಯಾರಿಗಾರ ಕೊಡಲಿ, ಅಲ್ಪಸಂಖ್ಯಾತರಿಗೆ ಐತಲ್ಲ ಮಂಡಕ್ಕಿ ಬಟ್ಟೆಗಾರ ಕೊಡಲಿ, ಕೂಲಿ ಕೆಲಸ ಮಾಡೋನ್ ಕೊಡಲಿ, ಅಲ್ಪಸಂಖ್ಯಾತರಿಗೆ ಕೊಡಲಿ. ಓಕೆ, ಯಾರಿಗಾದ್ರೂ ಒಟ್ಟಿನಲ್ಲಿ ಯಾರಿಗಾದ್ರೂ ಕೊಡಲಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿ ಅಂತ ತಮ್ಮ. ಹೌದು. ಓಕೆ, ಅಂದರೆ ಟಿಕೆಟ್ ಕೇಳೋದ್ರಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಶತಾಯಗತಾಯ ಈ ಬಾರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಲೇಬೇಕಂತೇಳಿ ಮುಂಚೂಣಿಯಲ್ಲಿ ನಿಂತಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಅವ್ರು ಹೇಳ್ತಾರೆ, ಸಚಿವ ಜಮೀರ್ ಅಹಮದ್ ಖಾನ್ ಅವ್ರು ಏನು ಸಂಬಂಧಪ್ಪ ಈ ಕ್ಷೇತ್ರಕ್ಕೆ ಅಂತೇಳಿ ಏಕವಚನದಲ್ಲಿ ವಾಗ್ದಾಳಿ ಮಾಡ್ತಾರೆ ಸರ್ ಅವ್ರ ಮೇಲೆ. ಅದು ತಪ್ಪದು, ಅಂದಿದ್ದು ಏಕವಚನದಲ್ಲಿ ಮಾತಾಡಿದ್ದು ತಪ್ಪು. ಯಾಕಂದರೆ ಆಯ್ತಲ್ಲ ಜಮೀರ್ ಅಹಮದ್ ಖಾನ್ ಅಂದರೆ ಮುಸ್ಲಿಂ ಸಮಾಜದ ನಾಯಕರವರು. ಅವರು ಹಿರಿಯರು, ಅವರು ಹೇಳಿರ್ತಾರ ಈಗ ಮುಸ್ಲಿಮ್ಸಿಗೆ ಕೊಡ್ರಿ ಅಂತ ಹೇಳಿರ್ತಾರ. ಈಗ ಕುರುಬ ಸಮಾಜದವ್ರ ನಾಯಕರು ಐತಲ್ಲ ಕುರುಬರಿಗೆ ಕೊಡ್ರಿ ಅಂತ ಹೇಳಿರ್ತಾರ. ಒಂದೊಂದು ನಾಯಕರು ಐತಲ್ಲ ಒಂದೊಂದು ಸಮಾಜದ ನಾಯಕರು ಹೇಳಿರ್ತಾರೆ. ಒಂದೇ ಕ್ಷೇತ್ರಕ್ಕೆ ಸೀಮಿತ ಅಲ್ಲ ಜಮೀರ್ ಅಹಮದ್ ಖಾನ್ ಅವರು, 224 ಕ್ಷೇತ್ರಕ್ಕೂ ಸೀಮಿತ. ಯಾಕಂದರೆ ಒಂದು ಅಲ್ಪಸಂಖ್ಯಾತರ ಪ್ರಮುಖ ನಾಯಕರು ಅವರು. ಅವ್ರಿಗೆ ಏಕವಚನ ವಾಗ್ದಾಳಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅಲ್ಲ, ತಪ್ಪದು ಮಾತಾಡಿದ್ದು ತಪ್ಪು. ಇಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ. ಏನು ಸರ್, ಈ ರಿಂಗ್ ರೋಡ್ ಬಿಟ್ಟರೆ ಮತ್ತೆ ಏನಿಲ್ಲ. ಇದು ಐತಲ್ಲ ಸೆಂಟ್ರಲಿಂದ ಆಗಿರೋದು. ಏನು ಸರ್, ಹೆಗಡೆ ನಗರ್ ಕಿತ್ತಿದ್ರು 1 ವರ್ಷ 2 ವರ್ಷ ಆಯ್ತು, ಏನೂ ಅಲ್ಲಿ ಕೆಲಸನೂ ಮಾಡಿಲ್ಲ. ಬಡವ್ರು ಐತಲ್ಲ ಬಾಡಿಗೆ ಮನೆ ಕಟ್ಟಕ್ಕೆ ಆಗತ್ತಿಲ್ಲ. ಈಗ ಕಿತ್ತಿದ ಸಲುವಾಗಿ ಒಂದು ಸಲನೂ ಬಂದು ನೋಡಿಲ್ಲ ಯಾರು. ಏನು ಸರ್, ಸಣ್ಣ ಲೀಡ್ರು ಬರ್ತಾರ, ಪಾಪ ಅವರು ಐತಲ್ಲ ಅಸಿಸ್ಟೇಷನ್ ಕೊಡ್ತಾರ ಹೋಗ್ತಾರ. ಅವ್ರ ಕೈಲಿಂದ ಏನಾಕೈತಿ, ಇವರು ಗ್ರ್ಯಾಂಟ್ ತಂದು ಐತಲ್ಲ ಏನಾರ ಮನೆ ಮಾಡಿಕೊಟ್ರೆ ಅವ್ರು ಇರ್ತಾರೆ. ಅವರು ದಕ್ಷಿಣಕ್ಕೆ ಸೇರಿದ್ದದು, ಅವ್ರದ್ದೇ ಓಟ್ ಅದು, ಅಜ್ಜರಿಗೆ ಹಾಕಿದ್ದೇ ಓಟ್ ಅವು. ಅವ್ರಿಗೆ ಕಾಳಜಿ ಮಾಡಾಕತ್ತಿಲ್ಲ. ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ನಾನು ಇಲ್ಲದ ಕಾಲಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಅವರೇ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಬಾರಿ. ದೊಡ್ಡವ್ರು ಹೇಳಕತ್ತಾರ, ಎಲ್ಲ ಲೀಡರ್ಗಳು ಹೇಳಕತ್ತಾರ ಅವ್ರಿಗೆ ಕೊಡ್ಬೇಕಂತ, ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತ ಹೇಳಿದ್ರಂತೆ ಅಜ್ಜಾರು. 25 ಮಲ್ಲಣ್ಣ ಐತಲ್ಲ ದೊಡ್ಡ ಮನ್ಸು ಮಾಡಿ ಏನಾರ ಐತಲ್ಲ ಕೊಟ್ಟರೆ ಚೆನ್ನಾಗೈತಿ. ಈಗ ಅವರು ಸಮರ್ಥ ಅವ್ರಿಗೆ ಟಿಕೆಟ್ ಕೇಳ್ತವ್ರೆ. ಸಮರ್ಥವ್ರಿಗೆ ಕೇಳಾಕತ್ತಾರೆ. ನಮಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಚೆನ್ನಾಗೈತೆ ಅಂತ ನಮ್ಮ ಅಭಿಪ್ರಾಯ ಐತಿ. ನಾವು ಹೇಳಿದರೆ ಸಂಖ್ಯಾತರಿಗೆ ಟಿಕೆಟ್ ಕೊಡದೇ ಇದ್ದರೆ ಮುಂದೆ ಏನು ಮಾಡ್ತಾರೆ ಸರ್? ಏನು ಮಾಡ್ತಾರೆ ಸರ್, ಐತಲ್ಲ ಪೈಪೋಟಿ ಆಕೈತಿ. ಅದು ಏನೈತೆ ಅಂತಾರಲ್ಲ ನಮ್ಮ ಇದರ ಗೋಡಾಯ ಮೈದಾನ ಅಂತ ಅದು ಆಕೈತಿ. ಏನೋ ನಾವು ಏನೋ ಮಾಡೋಕ್ಕಲ್ಲ. ನಮ್ದೊಂದು ಓಟ್ ಏನೋ ನಾನು ಹಾಕಿರ್ಬೋದು, ಇನ್ನೂ ಬೇರೆ ಅದಾರಲ್ಲ ಸಾಕಷ್ಟು ಜನ ಇದ್ದಾರೆ. 80,000ಕ್ಕೂ ಹೆಚ್ಚು ಮತದಾನ ಇದೆ ನಿಮ್ದು. ಹೌದು. ಈಗ ಗೋಡಾಯ ಮೈದಾನ ಅಂತ ನೋಡ್ತಾರ. ಏನು ಐತಲ್ಲ MIM ನಿಂತ್ಕೊಂತೈತಿ, STP ನಿಂತ್ಕೊಂತೈತಿ, ಆಮ್ ಆದ್ಮಿ ಪಕ್ಷ ನಿಂತ್ಕೊಂತೈತಿ, ಮತ್ತು ಇಂಡಿಪೆಂಡೆಂಟ್ ನಿಂತ್ಕೊಂತಾವು, ಎಲ್ಲ ನಿಂತ್ಕೊಂತಾವ. ಅಲ್ಪಸಂಖ್ಯಾತರ ಅಂದರೆ ಯಾರು ನಿಂತ್ಕೊಳಲ್ಲ, ಯಾರು ಇಲ್ಲ. ಕಾಂಗ್ರೆಸ್ BJP ಎರಡೇ ಇರ್ತಾವು. ಇದೊಮ್ಮೆ ಕೊನೆ ಬಾರಿಗೆ ಇದೊಮ್ಮೆ ಅವಕಾಶ ಮಾಡಿಕೊಡ್ಬೇಕಂತೀರ? ಇದೊಮ್ಮೆ ಯಾರಿಗೆ? ಈಗ ಅಂದರೆ ಈಗ ಇವ್ರು ಕೇಳ್ತಾ ಇರುವಂಥದ್ದು ಅಲ್ಪಸಂಖ್ಯಾತರಿಗೆ ಯಾರಿಗೇ ಕೊಡಲಿ, ಒಬ್ಬರಿಗೆ ಯಾರಿಗಾದ್ರೂ ಒಮ್ಮೆ ಅವಕಾಶ ಮಾಡಿ. ಹೌದು, ಯಾರಿಗಾರ ಕೊಡಲಿ, ಒಂದು ಅವಕಾಶ ಮಾಡಿಕೊಳ್ಳಿ. ಆಟೋ ಹೊಡೆಯೋನಿಗಾರ ಅವಕಾಶ ಮಾಡಿಕೊಳ್ಳಿ, ನಾವು ಇದು ಮಾಡ್ತೀವಿ. ಹೌದು, ಕೂಲಿ ಮಾಡೋನಿಗೆ ಇದೆಲ್ಲ ಅವಕಾಶ ಮಾಡಿಕೊಳ್ಳಿ. ಈಗ ಕುಟುಂಬ ರಾಜಕಾರಣ ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ್ಯ ಆಗ್ಬೇಕಂತೀರಿ? ಯಾಕಂದರೆ ಅವ್ರದ್ದು ಕುಟುಂಬ ರಾಜಕಾರಣ ಅಂದರೆ ಅಜ್ಜ ರೈತಲ್ಲ ಇಷ್ಟು ದಿನ ಮಾಡ್ಕೊಂಡು ಬಂದರು. ಪಾಪ ಅವರು ಮಾಡಿದರು. ಅವರು ಏನಿದ್ರು ಬಡವರಿಗೆ ಇದು ಮಾಡಿದ್ರು. ಈಗ ಇದೆಲ್ಲ ಅಲ್ಪಸಂಖ್ಯಾತರಿಗೆ ಕೊಡಲಿ, ಒಂದು ಅವಕಾಶ ಕೊಡಲಿ. ಅವರು ಅವಕಾಶ ಕೊಡಲಿ. ಜಬ್ಬರ್ ಸಾಹಿಬಿಗೆ ಕೊಡ್ರಿ, ಇವ್ರಿಗೆ ಕೊಡ್ರಿ, ಅವ್ರಿಗೆ ಕೊಡ್ರಿ ಅಂತ ನಾವು ಹೇಳಕತ್ತಿಲ್ಲ. ಯಾರಿಗೂ ಹೇಳಕತ್ತಿಲ್ಲ. ಯಾರಿಗಾರಾದ್ರೂ ಕೊಡಲಿ. ಒಂದು ಸಲ ಇದೆಲ್ಲ ಗೆಲ್ಸ್ಕೊಂಡು ಬರೋದು ನಾವು ಅವಕಾಶ ಮಾಡ್ತೀವಿ. ಈ ಭಾಗದಲ್ಲಿ ಇನ್ನೂ ಏನೋ ಅಭಿವೃದ್ಧಿ ಹೊಂದಬೇಕು ಸರ್. ಸರ್, ಕಾಲೇಜ್ ಇಲ್ಲ ಅಲ್ಲಿ.
ಲೇಡೀಸ್ ಏನೇನು ಲೇಡೀಸ್ ಐತಲ್ಲ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಕೆಲ್ಸಕ್ಕೆ ಹೋಗ್ತಾರ. ಏನಿಲ್ಲ, ಒಂದು ಹಾಸ್ಪಿಟ್ಲ್ ಇಲ್ಲ, ಒಂದು ಕಾಲೇಜ್ ಇಲ್ಲ, ಏನಿಲ್ಲ. ಇಲ್ಲಿ ಹೋದ್ರೆ ಆ ಕಡೆ ಹೋಗ್ಬೇಕು, ಹಳೆ ದಾಟಿ ಬಂದರೆ ಈ ಕಡೆ ಬರಬೇಕು. ಏನು ಇಲ್ಲ ಐತಲ್ಲ, ಏನೂ ಅಭಿವೃದ್ಧಿ ಆಗಿಲ್ಲ. ಒಂದು ಹಾಸ್ಪಿಟಲ್ ಮಾಡಿದ್ರು ಏನಾರ ಐತಲ್ಲ, ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಚಿಕ್ಕಟಗಿರಿಗೆ ಹೋಗ್ರಿ ಅಂತಾರೆ. ಏನಾರ ಇದ್ರು ಅಲ್ಲೇ ಹೋಗ್ರಿ ಅಂತಾರೆ. ಇಲ್ಲಿ ಏನೈತಿ ಇಲ್ಲಿ ಅಭಿವೃದ್ಧಿ? ಅಂದರೆ ನಿಮ್ಮ ಭಾಗಕ್ಕೆ ಯಾಕೆ ಬರಲಿಲ್ಲ? ಹಾಸ್ಪಿಟ್ಲ್ ಆಗಲಿ, ಒಳ್ಳೆಯ ಒಂದು ಗೌರ್ಮೆಂಟ್ ಕಾಲೇಜ್ ಆಗಲಿ, ಒಳ್ಳೆಯ ಒಂದು ಕಾರ್ಖಾನೆ ಯಾಕೆ ಬರಲಿಲ್ಲ ಈ ಬಾರಿ? ಅದು MLA MP ಇದು ಮಾಡಬೇಕಲ್ಲ, ಅಭಿವೃದ್ಧಿ ಮಾಡಬೇಕಲ್ಲ. ಎಷ್ಟು ಜನ ಮಾಡ್ತಾರ ಅದನ್ನು ಯಾಕೆ ನಿಮ್ಮ ಈಗ ಇಲ್ಲಿ ಯಾರು ಜನನಾಯಕರು ಯಾರು ಕೇಳಿಲ್ವಾ ಈ ಭಾಗಕ್ಕೆ ಕೊಡಿ ಅಂತ? ಕೇಳಾಕತ್ತಾರ. ಈಗ ಜನ ಕೇಳಾಕತ್ತಾರ, ಕಾರ್ಪೊರೇಟರ್ ಕೇಳಾಕತ್ತಿಲ್ಲ, ಜನ ಕೇಳಾಕತ್ತಾರ. ಕಾರ್ಪೊರೇಟರ್ ಏನು ಅವರು ಓಣಿ ಆಯ್ತಲ್ಲ, ಅದು ಮಾಡಿಸಿರಿ ಇದು ಮಾಡಿಸಿರಿ ಅಂತ ಇದು ಮಾಡ್ತಾರೆ. ಇಲ್ಲಿ ಗ್ರಾಂಟ್ ತರೋದು MP ಐತಿ, MLA ಅದಾರ, ಮಿನಿಸ್ಟ್ರ್ ಅದಾರ, ಅವ್ರು ತಂದೈತಲ್ಲ ಮಾಡಬೇಕು. ದಕ್ಷಿಣಕ್ಕೆ ನಾನು ಐತಲ್ಲ ಈ ಸಲ 4-5 ಸಲ ಗೆದ್ದು ಬಂದೀನಿ, ನಾನು ಏನಾರ ಒಂದು ಅಭಿವೃದ್ಧಿ ಮಾಡಬೇಕಿಲ್ಲೇ ಅಂತ ಹೇಳಬೇಕು. ಇದು ಏನೂ ಮಾಡಿಲ್ಲ ಸರ್. ಇನ್ನೊಂದು ಕೊನೆಯದಾಗಿ, ಈಗ ಸಮರ್ಥವ್ರಿಗೆ ಟಿಕೆಟ್ ಕೊಟ್ಟರೆ ಅಲ್ಪಸಂಖ್ಯಾತ ನಾಯಕರ ಮುಂದಿನ ನಡೆ ಬೇರೆ ಪಕ್ಷದ ಕಡೆ ಅಂತ ತಾವು ಹೇಳಿದರೆ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರಲ್ಲ ಅಲ್ಪಸಂಖ್ಯಾತರ ಮತಗಳು. ಸರ್ ನಿಜ, ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂದರೆ ಐತಲ್ಲ ಅಲ್ಪಸಂಖ್ಯಾತರಿಗೆ ಕೊಡ್ರಿ ಅಂತ ಈ ಬಾರಿ. ಅಂದರೆ ಕಾಂಗ್ರೆಸ್ ಮೇನ್ ನಾಯಕರಿಗೆ ಅದೇ ಭರವಸೆನ, ಇವ್ರು ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅಲ್ಪಸಂಖ್ಯಾತರ ನಾಯಕರು ನಮಗೆ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅನ್ನೋ ಭರವಸೆ ಅವ್ರಿಗೆ ಇದೆಯಾ? ಸರ್ ನನಗೆ ಐತಲ್ಲ 53 ವರ್ಷ, 27 ವರ್ಷದ ಹುಡುಗರು 25 ವರ್ಷ ಹುಡುಗರು ಐತಲ್ಲ ಏನಂತಾರಂದರೆ, ಮುಸ್ಲಿಮ್ಸ್ಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾವು ಐತಲ್ಲ ಬೇರೆ ಪಾರ್ಟಿ ಕೆಲಸ ಮಾಡ್ತೀವಿ ಅಂತ ಸುದ್ದಿ ಬರಾಕತ್ತಾವು. ಬೇರೆ ಪಾರ್ಟಿ ಕೆಲಸ ಮಾಡ್ತೀವಿ ಅಂತ ಹೇಳಾಕತ್ತಾರ. ನಮ್ದಂತೂ ನಾವು ಐತಲ್ಲ ನಮ್ಮ ಓಟ್ ಬಂದಿದ್ದು ಕಾಂಗ್ರೆಸ್ಸೇ ನಮ್ಮದು. ಏನು ಸರ್, ಈ ಸಲ ಐತಲ್ಲ ಅಲ್ಪಸಂಖ್ಯಾತರಿಗೆ ಕೊಟ್ಟರೆ ಐತಲ್ಲ ಒಳ್ಳೇದೈತಿ. ಮಲ್ಲಾಣ್ಣರು ಐತಲ್ಲ ದೊಡ್ಡ ಮನಸ್ಸು ಮಾಡಿ ಕೊಡಿಸ್ಬೇಕು. ಅಂದರೆ ಈಗ ನಿಮ್ಮದೇ ಅಲ್ಪಸಂಖ್ಯಾತರ ನಾಯಕರು ಸಾದಿಕ್ ಪೈಲ್ವಾನ್ರು ಹೇಳಿದರು, ಯಾಕಂದರೆ ಇದೊಮ್ಮ ನಮಗೆ ಯಾರಿಗಾದರೂ ಅವಕಾಶ ಮಾಡಿಕೊಡ್ಲಿ, ಸಮರ್ಥ ಅವರು ಇನ್ನೂ ಚಿಕ್ಕವರಿದ್ದಾರೆ ವಯಸ್ಸಿನಲ್ಲಿ, ಇನ್ನು ಮುಂದೆ ಸಾಕಷ್ಟು ಇವು ಅವಕಾಶಗಳು ಸಿಗುತ್ತೆ, ಇದೊಂದು ಬಾರಿಗೆ ಅವಕಾಶ ಮಾಡಿಕೊಡಿ ನಮ್ಮ ಜನಾಂಗದವ್ರಿಗೆ ಅಂತ ಹೇಳಿದ್ರು. ಹೌದು, ಕರೆಕ್ಟ್ ಹೇಳಿದ್ದು ಅವರು. ಸಾದಿಕ್ ಪೈಲ್ವಾನ್ ಅವರು ಹೇಳಿದ್ದು ಕರೆಕ್ಟು. ಯಾರಿಗಾರ ಕೊಡಲಿ ಸರ್, ಸಾದಿಕ್ ಪೈಲ್ವಾನ್ ಅವ್ರಿಗೆ ಕೊಡಲಿ, ಜಬ್ಬರ್ ಸಾಬ್ಗಾರ ಕೊಡಲಿ, ಯಾರಿಗಾರ ಕೊಡಲಿ, ನಾವು ಮಾಡ್ತೀವಿ. ಅವಕಾಶ ಕೊಟ್ಟರೆ ಚೆನ್ನಾಗೈತೆ ಅಂತ ಹೇಳಕತ್ತೀವಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.